ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತೆ ಕಿರಣ ಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಮಂಗಳೂರು ಬೋಂಡನೇ ಹೇಗೆ ತುಂಬ ಈಸಿಯಾಗಿ ಮಾಡೋದು ಅಂತ ಯಾರೆಲ್ಲ ಹೊಸದಾಗಿ ಬೋಂಡ ಮಾಡೋದನ್ನ ಕಲಿತಾ ಇದ್ದಾರೋ ಅವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ 1.5 ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 3 ಇಂದ 4 ಇಂಚಷ್ಟು ತೆಂಗಿನಕಾಯಿನ ನಾನು ಈ ಥರ ಚಿಕ್ಕದಾಗೆ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 3 ಇಂದ 4 ಇಂಚಷ್ಟು ಆದರೆ ಸಾಕು. ಮತ್ತು ಒಂದು 3 ಹಸಿಮೆಣಸಿಕಾಯಿನ ಈ ಥರ ಸಣ್ಣದಾಗೆ ಹೆಚ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಈ ಥರ ಸಣ್ಣದಾಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ತೊಗೊಂಡಿರುವಂಥದ್ದನ್ನ ಫುಲ್ಲು ಸಣ್ಣದಾಗೆ ಹಚ್ಕೊಬೇಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಮಂಗಳೂರು ಬೋಂಡ ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 3/4 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ಉಪ್ಪು ಮತ್ತು ಸೋಡಾ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು. ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ಮೊಸರನ್ನ ಹಾಕ್ಕೊಂಡಿರೋದ್ರಿಂದ ನೀರು ಬೇಕೋ ಬೇಡವೋ ಅನ್ನೋ ಥರ ನೋಡಿಕೊಂಡು ಕಲಿಸ್ಕೊಳ್ಳಿ. ಬೇಕಾದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಳ್ಳೆ ಅದಕ್ಕೆ ಬರೋ ಥರ ಕಲಿಸಿಟ್ಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ಹಾಗೇ ಬಿಡಬೇಕು. ನೋಡಿ, ಇಷ್ಟು ಕಲಿಸ್ಕೊಂಡ್ರೆ ಸಾಕು. ನಾವು ಇವಾಗ ಒಂದು ಸ್ಟವ್ ಆನ್ ಮಾಡಿ ಬಾಣಲಿ ಇಡೋಣ. ಬೋಂಡ ಬೇಯೋವಷ್ಟು ನಾವಿಲ್ಲಿ ಎಣ್ಣೆನ ಹಾಕ್ಕೊಬೇಕು. ಅಂದರೆ ಬೋಂಡ ಪೂರ್ತಿಯಾಗಿ ಮುಳುಗಿ ಬೇಯಬೇಕು. ಅಷ್ಟರ ಮಟ್ಟಿಗೆ ನಾವಿಲ್ಲಿ ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಎಣ್ಣೆ ಚೆನ್ನಾಗೆ ಕಾಯಬೇಕು. ನೋಡಿ, ಈ ಥರ ಎಣ್ಣೆ ಹಾಕೋದ್ಮೇಲೆ ನಾವು ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಳ್ಳೋಣ. ಆವಾಗಲೇ ಬೋಂಡ ತುಂಬ ಚೆನ್ನಾಗಿ ಹಾಕಿದ ತಕ್ಷಣ ಮೇಲ್ಗಡೆ ಬರುತ್ತೆ. ಇಲ್ಲಾಂದರೆ ಬೋಂಡಗೆ ಎಣ್ಣೆ ಕಾಯಲಿಲ್ಲ ಅಂದರೆ ಬೋಂಡ ಎಲ್ಲ ಹಾಕಿದ ತಕ್ಷಣ ಕೆಳಗಡೆನೇ ಕಚ್ಕೊಳ್ಳುತ್ತೆ ಮತ್ತು ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳುತ್ತೆ. ಎಣ್ಣೆ ಕಾಯಲಿಲ್ಲ ಅಂದರೆ ನೋಡಿ, ಇಷ್ಟು ಕಾದರೆ ಸಾಕು. ಇವಾಗ ನಾವು 1 ಟೇಬಲ್ ಸ್ಪೂನ್ ತೊಗೊಂಡು ಅದ್ರ ಮುಖಾಂತರ ನಾವು ಬೋಂಡನ ಈ ಥರ ಹಾಕ್ಕೊಳ್ಳೋಣ. ಯಾಕಂದರೆ ಕೈಯಲ್ಲೇ ಹಾಕೊಬೋದು. ಕೈಯಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಕೈಗೆಲ್ಲ ಎಣ್ಣೆ. ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡು ಅದ್ರ ಮುಖಾಂತರ ಈ ಥರ ಎಲ್ಲ ನಿಧಾನಕ್ಕೆ ಹಾಕ್ಕೊತೀನಿ. ಯಾವುದೇ ಕಾರಣಕ್ಕೂ ಬೋಂಡ ಹಾಕುವಾಗ ಯಾವ ಥರ ಬೋಂಡ ಆದ್ರೂ ಸರಿ, ಬಜ್ಜಿನಾದರೂ ಸರಿ ಅಥವಾ ವಡೆನಾದರೂ ಸರಿ ಹಾಕೋಬೇಕಾದ್ರೆ ನಾವು ಉರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು. ಯಾಕಂದರೆ ಎಣ್ಣೆ ಎಗರುತ್ತದೆ ಮೇಲಕ್ಕೆ. ಹಾಗಾಗಿ ನಾನಿಲ್ಲಿ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಹಾಕ್ಕೊತಿದ್ದೀನಿ. ಇದು ಮಂಗಳೂರು ಬೋಂಡ ತುಂಬಾ ಬೇಗ ಅಂದರೆ ಬೇಗನೆ ಬೇಯುತ್ತೆ. ಹಾಗಾಗಿ ನಾವು ಉರಿನ ಆದಷ್ಟು ಲೋ ಫ್ಲೇಮ್ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಆಲ್ರೆಡಿ ಆಗ್ತಿದ್ದಂಗೆ ಎಲ್ಲ ಬೇಯ್ಕೊಂಡು ಬರ್ತಾಯಿದೆ. ನೋಡಿ, ಎಲ್ಲನೂ ಕೂಡ ಈ ಥರ ಟರ್ನ್ ಮಾಡ್ಕೊಳ್ಳೋಣ, ಯಾಕಂದರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಎಲ್ಲನೂ ಈ ಥರ ಬ್ರೌನ್ ಶೇಡ್ ಬರೋವರೆಗೆ ನಾವು ಈ ಥರ ಚೆನ್ನಾಗಿ ಕೈ ಬಿಡ್ದಲೇ ಎಲ್ಲನೂ ಈ ಥರ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಜಸ್ಟ್ ಇದೊಂದು 4 to 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಬೇಗನೆ ಬೇಯ್ಕೋತದೆ ಮಂಗಳೂರು ಬೋಂಡ. ಮೈದಾ ಹಿಟ್ಟು ಮತ್ತು ತೆಂಗಿನಕಾಯಿ, ನಮ್ಮ ಮೆಣಸಿನ್ಕಾಯಿ ಎಲ್ಲ ತುಂಬಾ ಚಿಕ್ಕದಾಗಿ ಹಚ್ಚಿರೋದ್ರಿಂದ ಅದರಲ್ಲಿ ಬೇಯೋ ಅಂಥದ್ದು ಏನೂ ಅಷ್ಟಾಗಿ ಏನೂ ಇರೋಲ್ಲ. ಹಾಗಾಗಿ ನೋಡಿ, ಈ ಅದಕ್ಕೆ ಬಂದರೆ ಸಾಕು, ಗೋಲ್ಡನ್ ಕಲರ್ ಬಂದರೆ ಸಾಕು. ಇವಾಗ ತೆಗೆದು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೌಲ್ಗೆ. ಅದಾದಮೇಲೆ ತಿರ್ಗಾ ಮಿಕ್ಕಿರೋ ಅಂತಹ ಎಲ್ಲನೂ ಕೂಡ ಅದೇ ಥರ ಪ್ರೊಸೀಜರಲ್ಲಿ ನಾವು ಈ ಥರ ಎಲ್ಲನೂ ಎಣ್ಣೆಗೆ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆ ಈ ಥರ ಬೋಂಡ ಅಥವಾ ಬಜ್ಜಿನ ಮಾಡಿಕೊಂಡ್ರೆ ತುಂಬ ಬೇಗನೂ ರೆಡಿಯಾಗುತ್ತೆ. ತುಂಬ ಟೈಮೇನು ತೊಗೊಳ್ಳಲ್ಲ. ಇದು ಜಸ್ಟು ಒಂದು 5 to 10 ಮಿನಿಟ್ಸ್ ಆದರೆ ಸಾಕು ಈ ಮಂಗಳೂರು ಬೋಂಡ ಮಾಡೋದಕ್ಕೆ. ತುಂಬ ಈಸಿಯಾಗಿ ರೆಡಿಯಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಇದು ಮೊಸರು ಹಾಕಿ ಮಾಡೋದ್ರಿಂದ ಜಾಸ್ತಿ ಏನೇ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಯೂಸ್ ಮಾಡಲ್ಲ. ಮೊಸರು ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬಂದಿರುತ್ತೆ. ಇದು ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಉಳಿದಿರುವಂಥ ಎಲ್ಲನೂ ಕೂಡ ಇದೇ ರೀತಿ ನಾವು ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಜಾಸ್ತಿ ಟೈಮು ಹಿಡಿಯಲ್ಲ ಬೇಯೋದಕ್ಕೆ. ಜಸ್ಟು ಒಂದು 4 to 5 ಮಿನಿಟ್ಸಲ್ಲೆಲ್ಲ ಬೇಗ ಬೆಂದ್ಬಿಡುತ್ತೆ. ನೋಡಿ, ಈ ಥರ ಎಲ್ಲ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಇದಕ್ಕೆ ಯಾವುದಾದ್ರು ಸರಿ ನಿಮಗೆ ಯಾವ ಚಟ್ನಿ ಇಷ್ಟ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ನಾನಿವತ್ತು ಇದ್ರ ಜೊತೆಗೆ ನಾನಿವತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ಬೇಕಾದ್ರೆ ಪುದೀನ ಚಟ್ನಿ ಆಗಿರ್ಬೋದು. ಕೆಲವೊಬ್ಬರು ಅನಿಸಿಕೆಗಳಿರುತ್ತೆ, ಕೆಲವೊಬ್ಬರು ಅವ್ರಿಗೇನೇನು ಇಷ್ಟ ಅನುಸಾರವಾಗಿ ಅವ್ರು ಮಾಡ್ಕೊಬೋದು. ಚಟ್ನಿ ಇದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಮಂಗಳೂರು ಬೋಂಡನ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆಗೆ ಮಂಗಳೂರು ಬೋಂಡ ತುಂಬ ಅಂದರೆ ತುಂಬಾ ಸವಿಯಲು ತುಂಬ ರುಚಿಕರ. ನೋಡೋರು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.